ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ದೊಡ್ಡ ಲೋಕ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸೈಬರ್ ಕ್ರೈಮ್ ಲೋಕದ ಬೆಚ್ಚಿ ಬೀಳಿಸುವಂತ ಸ್ಫೋಟಕ ಸುದ್ದಿಯನ್ನ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಸೈಬರ್ ಕ್ರೈಮ್ ಅನ್ನುವಂಥದ್ದು ಈಗ ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. 2 ತಿಂಗಳಲ್ಲಿ 150 ಕೋಟಿ ವಹಿವಾಟು ಪ್ರಕರಣ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದೂರು ಕೊಟ್ಟವನೇ ತಗ್ಲಾಕೊಂಡಿದ್ದಾನೆ. ಸಾವಿರಾರು ಕೋಟಿಯ ವಹಿವಾಟಿನ ಪ್ರಕರಣ ಇದು. ದಾವಣಗೆರೆಯಲ್ಲಿ ಸೈಬರ್ ವಂಚನೆಯ ಅತಿ ದೊಡ್ಡ ಪ್ರಕರಣ. ತನಿಖೆಯನ್ನ ಸಿಐಡಿ ಹೆಗಲಿಗೆ ವಹಿಸಿದ್ದಾರೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್. ಸೈಬರ್ ಇತಿಹಾಸದಲ್ಲೇ ಬಿಗ್ ಭೇಟಿಯಾಡಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್. ಸೈಬರ್ ಕ್ರೈಮ್ ಲೋಕದ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ ಇದು. 2 ತಿಂಗಳಲ್ಲಿ 150 ಕೋಟಿ ವಹಿವಾಟು ನಡೆಸಿರುವಂತಹ ಪ್ರಕರಣ. ಯಾರು ಕಂಪ್ಲೇಂಟ್ ಕೊಟ್ಟಿದ್ನೋ ಅವನೇ ಸಿಕ್ಕಾಕೊಂಡಿದ್ದಾನೆ. ಇನ್ನು ಹ್ಯಾಟ್ಸ್ ಆಫ್ ಹೇಳಬೇಕು, ಸೈಬರ್ ಇತಿಹಾಸದಲ್ಲೇ ಬಿಗ್ ಭೇಟಿಯಾಡಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್. ಈ ಸಾವಿರಾರು ಕೋಟಿ ವ್ಯವಹಾರ ಆಗಿರೋದ್ರಿಂದ ಇದರ ತನಿಖೆಯ ಜವಾಬ್ದಾರಿಯನ್ನ ಸಿಐಡಿಗೆ ವಹಿಸಿದ್ದಾರೆ. 52 ಲಕ್ಷ ಕಳ್ಕೊಂಡಿದ್ದಾಗಿ ಬರ್ ಠಾಣೆಗೆ ಪ್ರಮೋದ್ ಅನ್ನೋರು ದೂರು ಕೊಡ್ತಾರೆ. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಖಾತೆಯಿಂದ 150 ಕೋಟಿ ವರ್ಗಾವಣೆ ಅಂತ ಪ್ರಮೋದ್ ಕಂಪ್ಲೇಂಟ್ ಕೊಡ್ತಾರೆ. ತನಿಖೆ ಸಂದರ್ಭದಲ್ಲಿ ಅನಾಮಧೇಯ ಹಣ ಪ್ರಮೋದ್ ಅಕೌಂಟ್ ಅನ್ನ ಸೇರಿದ್ದು ಬಯಲಾಗಿರುತ್ತೆ. ಹಾಸನದ ಅರ್ಫಾತ್, ಗುಜರಾತ್ನ ಸಂಜಯ್ ಅನ್ನೋರನ್ನ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಯಾವುದೇ ಬಿಸ್ನೆಸ್ ಇಲ್ಲದೆ ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಇವರು ಟ್ರಾನ್ಸಾಕ್ಷನ್ಸ್ ನಡೆಸ್ತಾ ಇರ್ತಾರೆ. ದುಬೈನಿಂದ ಕರೆಂಟ್ ಅಕೌಂಟ್ಗೆ ಕೋಟಿ ಕೋಟಿ ಹಣ ಜಮೆ ಆಗಿರುತ್ತೆ. ಆನ್ಲೈನ್ ಗೇಮು, ಗ್ಯಾಮ್ಲಿಂಗು, ಟ್ರೇಡಿಂಗು, ಫೇಕ್ ಟ್ರೇಡಿಂಗು, ಈ ರೀತಿ ಕೋಟಿ ಕೋಟಿ ಹಣ ಬಂದಿರುತ್ತೆ. ಸಾವಿರಾರು ಕೋಟಿ ವರ್ಗಾವಣೆ ಹಿನ್ನೆಲೆ ಪ್ರಕರಣವನ್ನ ಸಿಐಡಿ ಹೆಗಲಿಗೆ ವಹಿಸಲಾಗಿದೆ. ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು ನಾಗರಾಜ್, ಎಸ್ಪಿ ಉಮಾ ಪ್ರಶಾಂತ್ ಅವರು ಸೈಬರ್ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಕರಣವನ್ನ ಭೇಟಿಯಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈ ಪ್ರಕರಣವನ್ನ ಸಿಐಡಿ ಹೆಗಲಿಗೆ ವಹಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಮಧು. ಸಿಂದ್ರ, ಪ್ರಮುಖವಾಗಿ ಇದು ಸೈಬರ್ ಇತಿಹಾಸದಲ್ಲಿ ಇದೊಂದು ಅತಿ ದೊಡ್ಡ ಪ್ರಕರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಹಿಂದಿನ ಕೂಡ ಒಂದು 150 ಕೋಟಿ ಒಂದೇನು ದೊಡ್ಡ ಮೊತ್ತದ ಈ ಒಂದು ಸೈಬರ್ ಯಾಕಾಗಿದೆ ಅಂತೇಳಿ ಈ ರೀತಿಯಾಗಿ ಒಂದೇನು ಪ್ರಶ್ನೆ ಉದ್ಭವ ಆಯಿತು. ಅದಾದ ಬಳಿಕ ತನಿಖೆ ಅಂತ ಏನು ಪೊಲೀಸ್ ಕೊಂಡ್ರು, ದಾವಣಗೆರೆ ಪೊಲೀಸರು ಈ ಒಂದು ತನಿಖಾ ಹಂತದಲ್ಲಿ ಏನು ಮುಂದುವರೆದ ಭಾಗಿ ಈ ಒಂದು ದೊಡ್ಡ ಜಾಲ ಒಂದು ಪತ್ತೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 150 ಕೋಟಿ ಅಲ್ಲ, ಇದು 1000 ಕೋಟಿಯ ಹಗರಣ ಅಂತೇಳಿ ದಾವಣಗೆರೆ ಪೊಲೀಸರು ಕೂಡ ಒಂದು ಮಾಹಿತಿ ತಗೊಂಡು ಈಗಾಗಲೇ ಒಂದು ಸಿಐಡಿ ತನಿಖೆ ಕೂಡ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಒಂದು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ 1,000 ಕೋಟಿ ಈ ರೀತಿಯಾದ ಒಂದು ಸೈಬರ್ ಪ್ರಕರಣ ಆಗಿದೆ ಅಂದ್ರೆ ಅದರಲ್ಲಿ ಎಷ್ಟು ಜನ ಹಣ ಕಳೆದುಕೊಂಡಿರ್ಬೋದು ಅಂತ ಹೇಳಿ ಒಂದು ಮಾಹಿತಿ ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣವನ್ನ ಸಿಐಡಿಗೆ ತನಿಖೆಗೆ ಉಮಾ ಪ್ರಶಾಂತ್ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಏನು 1000 ಕೋಟಿ ಹಗರಣ ಏನಿತ್ತು ಅದರಲ್ಲಿ ಗ್ಯಾಂಬ್ಲಿಂಗು ಮತ್ತೆ ಆನ್ಲೈನ್ ಬೆಟ್ಟಿಂಗು ಜೊತೆಗೇನು ಸೈಬರ್ ಮೂಲಕ ಒಂದು ಅಕೌಂಟ್ ಹ್ಯಾಕ್ ಮಾಡಿ ಈ ಒಂದು ಹಣವನ್ನ ಕಬಳಿಸ್ಕೊಂಡು 2 ತಿಂಗಳಲ್ಲಿ 150 ಕೋಟಿಗೂ ಹೆಚ್ಚು ಹಣವನ್ನ ಕರೆಂಟ್ ಅಕೌಂಟ್ ಮೂಲಕ ಒಂದು ಏನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಜೊತೆಗೇನು ಆತ ಏನು ದಾವಣಗೆರೆಯ ಪ್ರಮೋದ್ ಎಂಬಾತ ಒಂದು ದೂರನ್ನು ಕೂಡ ದಾವಣಗೆರೆ ಸೈಬರ್ ಠಾಣೆಗೆ ಕೊಟ್ಟಿದ್ದ. ಅಂದ್ರೆ ನನ್ನ ಅಕೌಂಟ್ ನಿಂದ 52 ಲಕ್ಷ ರೂಪಾಯಿ ಹಣ ಹೋಗಿದೆ ಅಂತೇಳಿ ಏನು ಪ್ರಕರಣ ದಾಖಲಿಸಿದ್ದ. ಆ ಒಂದು ಪ್ರಕರಣವನ್ನ ಭೇದಿಸುವ ಪೊಲೀಸರು ಆ ಒಂದು ಪ್ರಮೋದ್ ಏನಿದ್ದ, ಪ್ರಕರಣ ರೂವಾರಿ ಏನಿದ್ದ, ಆತನೇ ಪ್ರಮುಖ ಆರೋಪಿ ಅಂತ ಕೂಡ ಒಂದು ಡಿಸೈಡ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಗುಜರಾತ್ ಮತ್ತು ಮುಂಬೈ ಜೊತೆಗೇನು ಆಂಧ್ರ ಪ್ರದೇಶದ ಮೂಲಕ ಒಂದು ಏನು ಸೈಬರ್ ಮೂಲಕ ಏನು ಅಕೌಂಟ್ ಇರುತ್ತೆ ಆ ಅಕೌಂಟ್ ಮೂಲಕ ಹಣವನ್ನು ಎಗರಿಸ್ಕೊಳ್ಳೋದು. ಆಗ ಆನ್ಲೈನ್ ಬೆಟ್ಟಿಂಗು ಮತ್ತು ಇನ್ನಿತರೆ ಅಕೌಂಟ್ಗಳನ್ನ ಈ ಒಂದು ಕರೆಂಟ್ ಅಕೌಂಟ್ ಮೂಲಕ ಒಂದು ವರ್ಗಾವಣೆ ಮಾಡುವ ಜಾಲ ಇದು ಅಂತೇಳಿ ಪೊಲೀಸರು ಕೂಡ ಒಂದು ಪತ್ತೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅರ್ಫಾತ್ ಮತ್ತು ಏನು ಸಂಜಯ್ ಕುಂದ ಅಂದ್ರೆ ಗುಜರಾತ್ ಮೂಲದ ಸಂಜಯ್ ಕುಂದ ಇಬ್ಬರನ್ನು ಬಂಧಿಸಿದ ಬಳಿಕ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಕೇವಲ 150 ಕೋಟಿ ಅಲ್ಲ, 1,000 ಕೋಟಿಯ ಒಂದು ಸೈಬರ್ ವಂಚನೆ ಅಂತೇಳಿ ಕೂಡ ಒಂದು ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಆನ್ಲೈನ್ ಗೇಮಿಂಗ್ ಮತ್ತು ಫೇಕ್ ಟ್ರೆಂಡಿಂಗ್ ಮೂಲಕ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಕರೆಂಟ್ ಅಕೌಂಟ್ ಇರುತ್ತೆ ಆ ಒಂದು ಕರೆಂಟ್ ಅಕೌಂಟ್ ನ ಖರೀದಿ ಮಾಡುವಂಥದ್ದು. ಅಂದ್ರೆ ಬೇರೆ ಬೇರೆ ಏನು ಉದ್ಯಮಿಗಳು ಇರ್ತಾರೆ ಆ ಉದ್ಯಮಿಗಳಿಂದ ಸ್ವಲ್ಪ ಹಣವನ್ನು ಕೊಟ್ಟು ಆ ಕರೆಂಟ್ ಅಕೌಂಟ್ ನಮಗೆ ಕೊಡಿ ಆಗ ಅಂತೇಳಿ ಕರೆಂಟ್ ಅಕೌಂಟ್ ಅನ್ನ ಪಡೆದು ಆ ಒಂದು ಕರೆಂಟ್ ಅಕೌಂಟ್ ಮೂಲಕ ಸಾವಿರಾರು ಕೋಟಿಯನ್ನ ಒಂದು ಟ್ರಾನ್ಸಾಕ್ಷನ್ ಮಾಡುವ ಈ ಒಂದು ಜಾಲವನ್ನ ದಾವಣಗೆರೆ ಪೊಲೀಸರು ಒಂದು ಪತ್ತೆ ಹಚ್ಚಿ ಈಗ ಸಿಐಡಿ ತನಿಖೆಗೆ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಸಿಂಧುರಾ, ಥ್ಯಾಂಕ್ ಯು ಮಧು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.